ನಮಸ್ಕಾರ ಸ್ನೇಹಿತರೆ, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. IBPS ಕಡೆಯಿಂದ ಸುಮಾರು 9,995 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆಫೀಸರ್ ಸ್ಕೇಲ್ 1, 2 ಆಮೇಲೆ 3, ನೆಕ್ಸ್ಟ್ ಆಫೀಸ್ ಅಸಿಸ್ಟೆಂಟ್ ಅಂತ ಸುಮಾರು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಆಗಿರ್ಬೋದು, ಇಂತಹ ಒಂದು ಬ್ಯಾಂಕ್ಗಳಿಗೆ ಅಧಿಸೂಚನೆ ಇದು ಆಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ, ಆಮೇಲೆ ಏಜ್ ಕ್ವಾಲಿಫಿಕೇಶನ್, ನೆಕ್ಸ್ಟ್ ಹೇಗೆ ಅಪ್ಲೈ ಮಾಡೋದು ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಾವು ಮಾಡುವ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಆಗಲಿ, ಆಮೇಲೆ ಇನ್ನಿತರ ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತದೆ. ಸೊ ಯಾವುದೇ ವಿಡಿಯೋ ಮಿಸ್ ಆಗುವುದಿಲ್ಲ. ಅಪ್ಲಿಕೇಶನ್ ಹಾಕಕ್ಕೆ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, 7/6/2024. ಆಮೇಲೆ ಕೊನೆಯ ದಿನಾಂಕ ಬಂದ್ಬಿಟ್ಟು 27/6/2024. ಫೀಸ್ ಕಟ್ಟೋಕ್ಕೂ ಲಾಸ್ಟ್ ಡೇಟ್ 27ನೇ ತಾರೀಕು ಇರುತ್ತೆ. ನೆಕ್ಸ್ಟ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ PET ಇದು 22ನೇ ತಾರೀಕು 7ನೇ ತಿಂಗಳು ಜುಲೈಯಿಂದ 27ನೇ ತಾರೀಕಿನ ಮಟ್ಟ ಇರುತ್ತೆ. ನೆಕ್ಸ್ಟ್ ಪ್ರಿಲಿಮಿನರಿ ಅಂತ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮಿನೇಷನ್. ಸೊ ಇದು ಆಗಸ್ಟ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ 2024ರಲ್ಲಿ. ನೆಕ್ಸ್ಟ್ ಮೇನ್ ಎಕ್ಸಾಮು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ರಿಸಲ್ಟ್ ನ ಡಿಕ್ಲೇರ್ ಮಾಡೋದು ಅಕ್ಟೋಬರ್ 2024ರಲ್ಲೇ. ನೆಕ್ಸ್ಟ್ ನಿಮಗೆ ಪ್ರೊವಿಷನಲ್ ಆಗಿ ಈ ಬ್ಯಾಂಕ್ಗೆ ಇಂತಹ ವ್ಯಕ್ತಿ ಅಂತ ಅಲಾಟ್ಮೆಂಟ್ ಆಗೋದು ಜನವರಿ 2025ರಲ್ಲಿ. ಟೋಟಲ್ 9,995 ಹುದ್ದೆಗಳಲ್ಲಿ ಯಾವ ಯಾವ ಪೋಸ್ಟ್ಗೆ ಎಷ್ಟು ಹುದ್ದೆಗಳು ಅಲಾಟ್ ಆಗಿದೆ ಅಂತ ನಾವು ನೋಡೋದಾದ್ರೆ, ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ಗೆ 5,585. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ಹುದ್ದೆಗೆ 3,499 ಹುದ್ದೆಗಳು. ಆಫೀಸರ್ ಸ್ಕೇಲ್ 2ಗೆ 70. ಆಫೀಸರ್ ಸ್ಕೇಲ್ 2 ಲಾ ಆಗಿರಬೇಕು, ಇದರಲ್ಲಿ 30 ಹುದ್ದೆಗಳು. ಆಫೀಸರ್ ಸ್ಕೇಲ್ 2 ಚಾರ್ಟೆಡ್ ಅಕೌಂಟೆಂಟ್ CA ಆಗಿದ್ದವ್ರಿಗೆ ಇಲ್ಲಿ 60 ಹುದ್ದೆಗಳನ್ನ ಡಿಕ್ಲೇರ್ ಮಾಡಿದ್ದಾರೆ. ಆಫೀಸರ್ ಸ್ಕೇಲ್ 2 IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದರಲ್ಲಿ ಡಿಗ್ರಿ ಮುಗಿದವ್ರಿಗೆ 94 ಹುದ್ದೆಗಳು. ಆಫೀಸರ್ ಸ್ಕೇಲ್ 2 ಜನರಲ್ ಬ್ಯಾಂಕಿಂಗ್ ಆಫೀಸರ್ ಅಂತಂದ್ರೆ ಎನಿ ಡಿಗ್ರಿ ಆದವ್ರಿಗೆ 496 ಹುದ್ದೆಗಳಿದೆ. ಆಫೀಸರ್ ಸ್ಕೇಲ್ 2 ಮಾರ್ಕೆಟಿಂಗ್ ಆಫೀಸರ್ ಅಂತಂದ್ರೆ ಡಿಗ್ರಿ MBA ಆಗಿರಬೇಕು, ಇದರಲ್ಲಿ ಮಾರ್ಕೆಟಿಂಗ್ ಮುಗಿದಿದ್ದವ್ರಿಗೆ 11 ವೇಕೆನ್ಸಿಗಳಿದೆ. ಆಫೀಸರ್ ಸ್ಕೇಲ್ 2 ಟ್ರೆಜರಿ ಮ್ಯಾನೇಜರ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಹುದ್ದೆಗೆ 21 ಹುದ್ದೆಗಳಿದೆ. ಆಫೀಸರ್ ಸ್ಕೇಲ್ 3ಗೆ 129 ಹುದ್ದೆಗಳಿದೆ. ಈ ಹುದ್ದೆಗಳಲ್ಲಿ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂತಿದ್ದೀರಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇಲ್ಲಿ 2 ಗ್ರೂಪ್ಗಳಾಗಿ ವಿಂಗಡಿಸಿದ್ದಾರೆ. ಏನಂತಂದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ. ಗ್ರೂಪ್ ಎ ಯಲ್ಲಿ ಸ್ಕೇಲ್ 1, 2, 3 ಅಂತ ಇದೆ. ನೆಕ್ಸ್ಟ್ ಗ್ರೂಪ್ ಬಿ ಯಲ್ಲಿ ಅಸಿಸ್ಟೆಂಟ್ ಅಥವಾ ಮಲ್ಟಿಪರ್ಪಸ್ ಅಂತ ಇದೆ. ಸೊ ಇಲ್ಲಿ ನೀವು ಫಾರ್ ದ ಪೋಸ್ಟ್ ಆಫೀಸರ್ಸ್ ಸ್ಕೇಲ್ 1 ಅಂಡ್ ಆಫೀಸ್ ಅಸಿಸ್ಟೆಂಟ್ಗೆ 2 ಟೈರ್ ಅಲ್ಲಿ ಎಕ್ಸಾಮಿನೇಷನ್ ಇರುತ್ತೆ. ಒಂದು ಪ್ರಿಲಿಮಿನರಿ ಆಮೇಲೆ ಇನ್ನೊಂದು ಮೇನ್ ಎಕ್ಸಾಮ್ ಅಂತ ಇರುತ್ತೆ. ನೆಕ್ಸ್ಟ್ ಆಫೀಸರ್ಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಅಂತಂದ್ರೆ ಇಲ್ಲಿ ಸೇಮ್ ಪ್ರಿಲಿಮ್ ಎಕ್ಸಾಮ್ ಇರುತ್ತೆ, ಇದರಲ್ಲಿ ಶಾರ್ಟ್ ಲಿಸ್ಟ್ ಆದ್ರೆ ಮಾತ್ರ ಮೇನ್ ಎಕ್ಸಾಮ್ಗೆ ಅಲೌ ಇರುತ್ತೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ಇದು ಸೇಮು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಮೇನ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿಯಲ್ಲಿ ಪಾಸ್ ಆದ್ರೆ ಮಾತ್ರ. ಇದು ಇಂಪಾರ್ಟೆಂಟು. ಏನಂತಂದ್ರೆ ಯಾವ ಸ್ಟೇಟಿಗೆ ಯಾವ ಹಳ್ಳಿಯಲ್ಲಿ ಒಂದು ವೇಕೆನ್ಸಿ ಖಾಲಿ ಇದೆ ಇದನ್ನ ನೀವು ಇಲ್ಲಿ ನೋಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲಿ ನಮ್ಮ ಕರ್ನಾಟಕದ ನಾವು ನೋಡ್ಕೊಳ್ಳೋದಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಬಳ್ಳಾರಿ ಕರ್ನಾಟಕ ಕನ್ನಡ. ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು, ಧಾರವಾಡ ಕರ್ನಾಟಕ ಕನ್ನಡ. ಸೊ ಈ ತರ ಇದು ಸ್ಟೇಟ್ಗೆ ಅನುಗುಣವಾಗಿ ಒಂದು ವೇಕೆನ್ಸಿಗಳನ್ನ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಏನಂತಂದ್ರೆ ಗ್ರೂಪ್ ಬಿ ಆಫೀಸರ್ಸ್ ಮಲ್ಟಿಪರ್ಪಸ್ ಅಂತಂದ್ರೆ 18 ಇಯರ್ಸ್ ಮೇಲಾಗಿರ್ಬೇಕು, 28 ಇಯರ್ಸ್ ಏಜ್ ಲಿಮಿಟ್ ಲಾಸ್ಟ್ ಇರುತ್ತೆ. ಅಂತಂದ್ರೆ 1996 ಅಲ್ಲಿ ಬಾರ್ನ್ ಆಗಿರ್ಬೇಕು, 2006 ಒಳಗಡೆ ಇರಬೇಕು. ನೆಕ್ಸ್ಟ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ಗೆ 18 ಇಯರ್ ಇಂದ 30 ವರ್ಷದ ಮಟ್ಟ ಇರುತ್ತೆ. 1994 ಬಾರ್ನ್ ಆಗಿರ್ಬೇಕು, 2006 ಒಳಗಿರ್ಬೇಕು. ನೆಕ್ಸ್ಟ್ ಸ್ಕೇಲ್ 2 ಅಲ್ಲಿ ನೋಡೋದಾದ್ರೆ ಅಬೋವ್ 21 ವರ್ಷ ಇರಬೇಕು, ಬಿಲೋ 32 ವರ್ಷ. ಅಂತಂದ್ರೆ 1992ರಿಂದ 2003 ಒಳಗಡೆ ಜನಿಸಿರಬೇಕು. ನೆಕ್ಸ್ಟ್ ಫಾರ್ ಆಫೀಸರ್ ಸ್ಕೇಲ್ 3 ಸೀನಿಯರ್ ಮ್ಯಾನೇಜರ್ ಇದಕ್ಕೆ
21 ವರ್ಷ ಮಿನಿಮಮ್ಮು, ಮ್ಯಾಕ್ಸಿಮಮ್ ಅಂದರೆ 40 ವರ್ಷ. 1984ರಿಂದ 2003 ಒಳಗಡೆ ಹುಟ್ಟಿದ್ರೆ ಇವರು ಎಲಿಜಿಬಲ್ ಅಂತಾನೆ ಹೇಳ್ಬೋದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಕೆಲವರು SC/ST ಟ್ರೈಬ್ದಲ್ಲಿದ್ದವ್ರಿಗೆ 5 ವರ್ಷ ಸಡಿಲಿಕೆ ಇದೆ. ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ OBCಯಲ್ಲಿ 3 ವರ್ಷ ಸಡಿಲಿಕೆ ಇದೆ. ಆಮೇಲೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತಂದ್ರೆ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ 10 ವರ್ಷ ಸಡಿಲಿಕೆ ಇದೆ. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನು ಇದ್ದವ್ರಿಗೆ 3 ವರ್ಷ ಸಡಿಲಿಕೆ ಇದೆ. ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಆಫೀಸರ್ ಸ್ಕೇಲ್ 1, 2, 3 ಇವ್ರಿಗೆ SC/ST ಯಲ್ಲಿ 175 ರೂಪಾಯಿ ಇದೆ. ಇದು ಅಂಗವಿಕಲರಿಗೂ ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 850 ರೂಪಾಯಿ ಇದೆ. ಆಮೇಲೆ ಆಫೀಸ್ ಅಸಿಸ್ಟೆಂಟ್ಸ್ ಅಂದ್ರೆ ಮಲ್ಟಿಪರ್ಪಸ್ ಇದ್ದವ್ರಿಗೆ 175 ಸೇಮು SC/ST ಮತ್ತೆ ಅಂಗವಿಕಲರಿಗೆ. ನೆಕ್ಸ್ಟ್ 850 ರೂಪಾಯಿ ಇದೆ ಅದರ್ ಕ್ಯಾಂಡಿಡೇಟ್ಸ್ಗೆ. ಆನ್ಲೈನ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಪ್ರಿಲಿಮಿನರಿಯಲ್ಲಿ ರೀಸನಿಂಗ್ ಮತ್ತೆ ನ್ಯೂಮೆರಿಕಲ್ ಎಬಿಲಿಟಿ ಇರುತ್ತೆ. ಕ್ವಶನ್ಸ್ ನಂಬರ್ ಆಫ್ 40, ಆಮೇಲೆ ಮಾರ್ಕ್ಸ್ ಸೇಮ್ 40. ಟೋಟಲ್ ಆಗಿ 80 ಮಾರ್ಕ್ಸ್ 80 ಕ್ವಶನ್ ಇರುತ್ತೆ. 45 ನಿಮಿಷ ಟೈಮ್ ಇರುತ್ತೆ. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1ಗೆ ಸೇಮ್ 80 ಮಾರ್ಕ್ಸ್ ಇರುತ್ತೆ, 45 ನಿಮಿಷ ಟೈಮ್ ಇರುತ್ತೆ. ಮೇನ್ ಎಕ್ಸಾಮ್ ಯಾವ ತರ ಇರುತ್ತೆ ಅಂತ ನಾವು ನೋಡೋದಾದ್ರೆ, ರೀಸನಿಂಗ್, ಕಂಪ್ಯೂಟರ್ ನಾಲೆಜ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ನ್ಯೂಮೆರಿಕಲ್ ಅಬಿಲಿಟಿ. ಸೊ ಎಲ್ಲ ನಂಬರ್ ಆಫ್ ಕ್ವಶನ್ಸು 40 ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಆಮೇಲೆ 200 ಕ್ವಶನ್ಗೆ ಟೋಟಲ್ ಆಗಿ 200 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 2 ಅವರ್ಸ್ ಟೈಮ್ ಇರುತ್ತೆ ಒಂದು ಮೇನ್ ಎಕ್ಸಾಮ್ಗೆ. ಆಫೀಸರ್ ಸ್ಕೇಲ್ 1ಗೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. ಏನು ಈ ಆಫೀಸರ್ ಅಸಿಸ್ಟೆಂಟ್ ಇದೆ ಅಲ್ವಾ, ಸೇಮ್ ಪ್ಯಾಟರ್ನ್ ಇದೆ. ಫಾರ್ ಆಫೀಸರ್ ಸ್ಕೇಲ್ 2 and 3ಗೆ ಇಲ್ಲಿ ಯಾವ ಸ್ಟೇಟ್ನಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಬರ್ಬೇಕಂತ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಕರ್ನಾಟಕ ತಗೊಂಡ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ ಅಂಡ್ ಕೊಂಕಣಿ ಅಂತ ಮೆನ್ಷನ್ ಮಾಡಿದ್ದಾರೆ. ಎಕ್ಸಾಮ್ ಪ್ಯಾಟರ್ನ್ ಸ್ಕೇಲ್ 1, 2, 3 ಎಲ್ಲದಕ್ಕೂ ಕೂಡ ಸೇಮ್ ಪ್ಯಾಟರ್ನ್ ಇದೆ. 2 ಅವರ್ಸ್ 200 ಮಾರ್ಕ್ಸ್ ಇರುತ್ತೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ, ನೀವು 4 ತಪ್ಪು ಹಾಕಿದ್ರೆ ನಿಮ್ಮ ಸರಿಯಾದ ಒಂದು ಆನ್ಸರ್ ತಪ್ಪಾಗುತ್ತೆ, 0.25 ಮೈನಸ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಅಂತಂದ್ರೆ, ಇಲ್ಲಿ ನೀವು ಫಸ್ಟ್ ಅಪ್ಲಿಕೇಶನ್ ಹಾಕುವಾಗ ಯಾವ ಎಕ್ಸಾಮಿನೇಷನ್ ಕೊಟ್ಟಿರ್ತೀರಲ್ಲ ಅದನ್ನ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಂಟರ್ವ್ಯೂ ಓನ್ಲಿ ಫಾರ್ ಸ್ಕೇಲ್ 1, 2, 3 ಆಫೀಸರ್ಸ್ಗೆ ಇರುತ್ತೆ. ಉಳಿದವ್ರಿಗೆ ಯಾರಿಗೂ ಇಂಟರ್ವ್ಯೂ ಇರಲ್ಲ. ಮೇನು ಆಮೇಲೆ ಪ್ರಿಲಿಮಿನರಿ ಇವೆರಡು ಎಕ್ಸಾಮ್ ಇರುತ್ತೆ. ಸ್ಟೇಟ್ಗೆ ಅನುಗುಣವಾಗಿ ಯಾವ ಬ್ಯಾಂಕಿನಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ನೀವು ನೋಡ್ಕೋಬಹುದು. ಇಲ್ಲಿ ಆಫೀಸ್ ಅಸಿಸ್ಟೆಂಟ್ಸ್ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ತೆಗೆದುಕೊಂಡ್ರೆ 2 ಬ್ಯಾಂಕ್ಗಳಿದೆ. ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಇನ್ನೊಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಟೋಟಲ್ ಆಗಿ 100 ಹುದ್ದೆ ಇದೆ. ಇಲ್ಲೂ ಕೂಡ ಸೇಮ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲೂ ಕೂಡ 100 ಹುದ್ದೆ ಇದೆ. ನೀವು ಇಲ್ಲಿ ನೋಡಬಹುದು ಯಾವ ಕ್ಯಾಸ್ಟ್ಗೆ ಎಷ್ಟು ಹುದ್ದೆಗಳು ಡಿವೈಡ್ ಆಗಿದೆ ಅಂತ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನೋಡ್ಕೊಂಡ್ ಬರ್ಬೋದು. ಸೇಮ್ ಇದೇ ತರ ಆಫೀಸರ್ ಸ್ಕೇಲ್ಗೂ ಕೂಡ ಎಷ್ಟು ಹುದ್ದೆಗಳಿದೆ ಅಂತ ನೀವು ನೋಡ್ಕೋಬಹುದು. ಇನ್ ಡೀಟೇಲ್ ಆಗಿ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಸೆಂಟರ್ ನಾವು ನೋಡೋದಾದ್ರೆ, ಕರ್ನಾಟಕದಲ್ಲಿ ಯಾವ ಸೆಂಟರ್ ಇದೆ ಅಂತ. ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾವಿ, ದಾವಣಗೆರೆ ಇಷ್ಟು ಜಿಲ್ಲೆಗಳಿಗೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ನ ಕೊಟ್ಟಿದ್ದಾರೆ. ಸ್ಕೇಲ್ 2 ಮತ್ತೆ 3ಗೆ ರಿಲಿವೆಂಟ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಅರ್ಹತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಉಳಿದ ಎಲ್ಲ ಹುದ್ದೆಗಳಿಗೆ ಎನಿ ಡಿಗ್ರಿ ಪಾಸ್ ಆದವರಿಗೆ ಎಲಿಜಿಬಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫೋಟೋಗ್ರಾಫಿ ಸೈಜ್ ಎಷ್ಟಿರಬೇಕು, ಆಮೇಲೆ ಹೇಗೆ ಅಪ್ಲೈ ಮಾಡೋದು, ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ತರನಾದಂಥ ಯೂಸ್ಫುಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.